ಶ್ರೀವಿದ್ಯಾ ಅಥವಾ ಶ್ರೀಚಕ್ರ ಇದೆಲ್ಲಾನು ಸಾಕಷ್ಟು ಪ್ರಾಮುಖ್ಯತೆಗೆ ಅದಪ್ಪ ಬೆಳಕಿಗೆ ಬಂದಿದ್ದು ಆದಿಶಂಕರಾಚಾರ್ಯರ ಪೀರಿಯಡ್ ಅಲ್ಲಿ ಅಂತ ಹೇಳ್ಬೋದು. ಅವರು ಎಷ್ಟೊಂದು ಕ್ಷೇತ್ರಗಳಲ್ಲಿ ಈ ಶ್ರೀಚಕ್ರಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಯಾಕೆ? ಈಗ ನಾವು ಎಲ್ಲಾ ಕಡೆ ನೋಡಿದಾಗ ಏನ್ ಅನ್ಸುತ್ತೆ, ಇವಾಗ ನಾವು ಡಾಕ್ಟರ್ ಹತ್ರ ಯಾಕೆ ಹೋಗ್ತೀವಿ? ನನಗೆ ಸೊಂಟ ನೋವಿದೆ, ಕೈ ನೋವಿದೆ, ಕಾಲು ನೋವಿದೆ, ಸರಿ ಮಾಡಿ ಅಂತ ಹೇಳಿ ಹೋಗ್ತೀವಿ. ಶಂಕರಾಚಾರ್ಯರು ಅವರ ಒಂದು ಕಾಲದಲ್ಲಿ ಸಂಚಾರದಲ್ಲಿ ಬಂದಾಗ ಅವರಿಗೆ ಇರುವಂತಹ ಪ್ರಪ್ರಥಮವಾದಂತಹ ಕರ್ತವ್ಯ ಏನು? ಧರ್ಮ ಸಂಸ್ಥಾಪನೆಯನ್ನು ಮಾಡುವಂಥದ್ದು, ಧರ್ಮದಲ್ಲಿರುವಂತಹ ಭೇದವನ್ನ ನಾಶ ಮಾಡುವಂತಹ, ಎಲ್ಲರನ್ನು ಒಟ್ಟುಗೂಡಿಸುವಂತಹದ್ದು. ಅಂತಹ ಒಂದು ಸ್ಥಾನ ಬಂದಾಗ ಶಂಕರಾಚಾರ್ಯರು ಯೋಚನೆಯನ್ನ ಮಾಡಿ ಅಮ್ಮನವರ ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಪ್ರಥಮವಾಗಿ ಸ್ಥಾಪನೆಯನ್ನ ಮಾಡುವಂತಹದ್ದು ಶ್ರೀಚಕ್ರ. ಯಾಕಪ್ಪ ಅಂತಂದ್ರೆ ಅದರಲ್ಲಿರುವಂತಹ ಎನರ್ಜಿ ಕಾನ್ಸಂಟ್ರೇಷನ್ಸ್ ಏನಿದೆ, ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಹೈ ವೆನ್ ಕಂಪೇರ್ ಟು ಎನಿಥಿಂಗ್ ಎಲ್ಸ್. ಅದು ಒಂದು. ಎರಡನೆಯದ್ದು, ಶಾಕ್ತ ಸಂಪ್ರದಾಯದಲ್ಲಿ ಅಮ್ಮನವರಿಗಿರುವಂತಹ ಪ್ರಾಧಾನ್ಯತೆಯನ್ನ ಬಿಟ್ಟು ಬೇರೆ ಯಾವ ದೇವತೆಗೂ ಕೊಡುತ್ತಿಲ್ಲ, ಯಾವ ದೇವತೆಯೂ ಇಲ್ಲ ಅಂತ ಹೇಳ್ತಾರೆ. ಆ ಒಂದು ದೃಷ್ಟಿಯಲ್ಲಿ ಅಮ್ಮನವರೇ ಪ್ರಧಾನ ಶಕ್ತಿಯಾಗಿರೋದ್ರಿಂದ ಅಮ್ಮನವರ ಆರಾಧನೆಯನ್ನ ಮಾಡಬೇಕು ಅಂತಂದ್ರೆ ಶ್ರೀಚಕ್ರ ಇರಬೇಕು ಅಂತ ಹೇಳಿ ಶ್ರೀಚಕ್ರದಿಂದಲೇ ಎಲ್ಲವನ್ನೂ ಸಹ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಬರ್ತಾರೆ. ಎಲ್ಲಾ ದೇವಸ್ಥಾನಗಳಲ್ಲೂ ಪ್ರತಿಷ್ಠಾಪನೆ ಮಾಡ್ತಾರೆ.